ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮೊದಲನೇ ಬಾರಿ ನಾನು ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಪಡೆಯೋದ್ರ ಜೊತೆಗೆ ನಮ್ಮ ರೈತರ ಅಹವಾಲುಗಳನ್ನ ಮತ್ತು ನಮ್ಮ ರೈತರ ಬೆಳೆ ಹಾನಿ ಆಗಿರತಕ್ಕಂಥ ಪರಿಶೀಲನೆ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮಗೆ ಮಲ್ಲಣ್ಣರಿಗೆ ವಹಿಸಿದ್ದಾರೆ. ನಾವು ಅದನ್ನು ಸಂಕ್ಷಿಪ್ತವಾಗಿ ಎಲ್ಲ ನಮ್ಮ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅದನ್ನ ವರದಿಯನ್ನು ತಗೊಂಡೋಗಿ ನಮ್ಮ ಮುಖ್ಯಮಂತ್ರಿ ಕೊಟ್ಟು ಮುಂದಿನ ರೈತರಿಗೆ ಯಾವ ರೀತಿಯಾದಂಥ ಅವರಿಗೆ ಪರಿಹಾರವನ್ನು ಇದು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ಆಮೇಲೆ ಘೋಷಣೆ ಮಾಡ್ತಾರೆ. ಅದಕ್ಕೆ ನಾವು ಮೊದಲನೇ ಆದ್ಯತೆ ಬೆಳೆಯನ್ನ ನಾವು ವೀಕ್ಷಣೆ ಮಾಡ್ತಕ್ಕಂಥ ಮೊದಲನೇ ಆದ್ಯತೆ ಕೊಡ್ತೀವಿ. ಮೈಕೋಲ್ ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. 22 ಕೆರೆ ಈಗಾಗಲೇ 22 ಕೆರೆ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು ಟೆಂಡರ್ ಕರೆದು ಪೈಪ್ ಲೈನ್ ಟೆಂಡರ್ ಕರಿಬೇಕು. ಅದನ್ನ ಸದ್ಯದಲ್ಲೇ ನಾವು ಮಲ್ಲಿಕಾರ್ಜುನ್ ಸಾಹೇಬ್ರು ಡಿಸೈಡ್ ಮಾಡಿ ಆ 22 ಕೆರೆ ಯೋಜನೆ ನನ್ನ ಹಿಂದೆ ನಾನು ಸಹ ಇದು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಿಲ್ಲ. ನಾವು ಆಗ ನಮ್ಮ ಜಗಳೂರಿಂದನೇ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು 22 ಕೆರೆ ಹೋರಾಟ. ಆಗಲಿಂದ ಕನಸು ನಮ್ದು. ಏನೋ ನಮ್ಮ ಹಿಂದೆ LNT ಕಂಪ್ನಿ ಕಳಪೆ ಕಾಮಗಾರಿ ಮಾಡಿರೋದ್ರಿಂದ ಆ ಪೈಪ್ ಲೈನ್ ಹಾಳಾಯ್ತು. 110 ಕೋಟಿ ವೇಸ್ಟ್ ಆಯ್ತು. ಈಗ ಮತ್ತೆ ನಾವು 100 ಕೋಟಿ ರೂಪಾಯಿ ಹಾಕ್ಸಿದ್ದೇವೆ. ಮತ್ತೆ ನಾವು ಅದಕ್ಕೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆ. ನೀರಿನ ಸಮಸ್ಯೆನೂ ಸಾಕಷ್ಟು ಇದೆ. ಕೆರೆ ನೀರು ಬಂದ್ರೆ ಎಲ್ಲ ಕೆರೆ ನೀರು ಮೊದಲನೇ ಆದ್ಯತೆ ಕೊಡ್ತಾರೆ. ನನ್ನ ಭಾಗಕ್ಕೆ 22 ಕೆರೆ ಮೊದಲು ಕೆರೆ ಹೋರಾಟನೇ ಪ್ರಾರಂಭ ಆಗಿದ್ದು ನನ್ನ ಕ್ಷೇತ್ರ ಮಾಯಕೊಂಡಿ ಕ್ಷೇತ್ರದಿಂದ. ಈಗ ನಮ್ಮದೇ ವಿಫಲ ಆಗಿಬಿಡುತ್ತೆ. ಈ ಭರಮಸಾಗರ ಆಯ್ತು, ಮತ್ತೆ ನಮ್ಮ ಜಗಳೂರ್ದಾಗೆ ಅದು ಅಭಿಮಾನಿಗಳು ಒಂದು ಪ್ರಬಲ ಖಾತೆ ಕೊಡಬೇಕಂತ ಬೇಡಿಕೆ ಇರ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ಸಹ ನಾವು ನಿರ್ವಹಣೆ ಮಾಡಿ ನಮ್ಮ ಸರ್ಕಾರದ ಮತ್ತು ರಾಜ್ಯ ಜನತೆಗೆ ಒಳ್ಳೆಯ ಹೆಸರು ತರಲಿಕ್ಕೆ ಎರಡೇ ಸಮುದಾಯಕ್ಕೆ ಪ್ರಬಲ ಖಾತೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು ಅನ್ನೋದು ಅದನ್ನ ಏನೇ ವಿವೇಚನೆ ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟು ಅವ್ರು ಏನು ಕೊಡ್ತಾರೋ ಅದನ್ನ ಎಲ್ಲರೂ ಸಹ ನಾವು ಸಮರ್ಪಕ ನಿರ್ವಹಣೆ ಮಾಡ್ತಾರೆ. ಈಗ ಅದನ್ನು ಸಹ ಸದ್ಯದಲ್ಲೇ ಈಗ ಅದಕ್ಕೂ ಸಹ ಈಗ ನಾಳೆ ಅವರು ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಸಚಿವ ಆಕಾಂಕ್ಷಿಗಳು ಈಗ ಎಲ್ಲರೂ ಕೇಳಕ್ ಆಗ್ತೈತೆ. ಆದ್ರಿಂದ ಅವ್ರು ಕೇಳಿದ್ರು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಪ್ರಾಂತ್ಯವಾರು ಜಾತಿವಾರು ಬಂದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯ್ತು. ಅದನ್ನ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಸಾಹೇಬರು ನಮ್ಮ ಶಾಸಕರಿಗೆ ನೋವಾಗಿರ್ತಕ್ಕಂಥ ಶಾಸಕರ ಹತ್ರ ಭೇಟಿ ಕೊಟ್ಟು ಅವ್ರು ಮನವೊಲಿಸಿ ಮುಂದೆ ಅವ್ರು ಯಾವ ರೀತಿ ಭರವಸೆ ಕೊಡ್ತಕ್ಕಂಥದ್ದು ಅವ್ರನ್ನ ಮಾಡ್ತಾ ಇದ್ದೀವಿ. ನಾವು ಹೊಸದಾಗಿ ಶಾಸಕರಾಗಿದ್ವಿ. ಪ್ರಥಮ ಬಾರಿಗೆನೇ ಸಚಿವ ಸ್ಥಾನ ಸಿಕ್ಕಿದೆ. ಅದು ಏನನ್ಸುತ್ತೆ ಏನಿಂದ ನನ್ನ ಕ್ಷೇತ್ರ ಜನರ ಆಶೀರ್ವಾದ ಅನ್ನಿಸ್ತದೆ. ನನ್ನ ಕ್ಷೇತ್ರ ಜನರು ಕೊಟ್ಟಿರತಂತ ಆಶೀರ್ವಾದದಿಂದ ಇವತ್ತು ನಾನು ಸಚಿವನಾಗೇನೆ ಅಂತಕ್ಕ ಬಹಳ ಖುಷಿ ಆಗ್ತದೆ. ನಿರೀಕ್ಷೆ ಇತ್ತಲ್ಲ ಸರ್? ನಿರೀಕ್ಷೆ ಇತ್ತು ನನಗೆ ನಿರೀಕ್ಷೆ. ಯಾಕಂದ್ರೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಅದ್ರಾಗೂ ನಮ್ಮ ರಾಹುಲ್ ಗಾಂಧಿ ಅವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು ಮತ್ತು ಯುವಕರಿಗೆ ಆದ್ಯತೆ ಕೊಡ್ಬೇಕು ಅಂತಕ್ಕಂಥದ್ದನ್ನ ರಾಹುಲ್ ಗಾಂಧಿಯ ಕನಸು ನನಸಾಗಿದೆ. ಇದು ಒಬ್ಬ ಪೌರ ಕಾರ್ಮಿಕರ ಮಗನಿಗೆ ಇವತ್ತು ಕೊಟ್ಟಂತ ಒಂದು ಜಯ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ನನ್ನನ್ನು ಎಲ್ಲರೂ ಬೆಂಚಪ್ಪರಿಸ್ತಾ ಇದ್ದಾರೆ. ಅವನು ಸಹ ಈಗ ನಾವು ಏನು ಎಲ್ಲವನ್ನಲ್ಲಪ್ಪ ನಮ್ಮ ಮುಖಂಡರ ಚರ್ಚೆ ಮಾಡಿ ಅವನು ಸರ್. ಈಗ ಲಾಸ್ಟ್ಗೆ ಇನ್ನೊಂದು ನಿಮ್ದೊಂದು ಪ್ಲಾನ್ ಅಂತ ಇರ್ತೈತೆ. ನಾನು ಶಾಸಕರಾದ ಸಚಿವರಾಗಿ ಕೆಲಸ ಮಾಡ್ಬೇಕು ಅನ್ನೋದ್ರ ಆ ಥರ ಜಿಲ್ಲೆಗಾಗಲಿ ಜಿಲ್ಲೆಗೆ ನಮ್ಮ ಈಗಾಗಲೇ ನಮ್ಮ ಸಚಿವರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರೆಲ್ಲ 2-3 ಸರಿ ಈಗಾಗಲೇ ಸಚಿವರಾಗಿದ್ದಾರೆ. ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡೋಂಥವು ಬಾಕಿ ಇದ್ದಾವೆ. ಅವನ್ನ ಅವ್ರ ಜೊತೆ ಕೈ ಜೋಡಿಸಿ ನಾನು ಸಹ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅದ್ರಾಗ ವಿಶೇಷವಾಗಿ ಮಾಯ್ಕೊಂಡೂ ಸಹ ನಾನು ಹೆಚ್ಚಿನ ಆದ್ಯತೆ ಕೊಟ್ಟು ನನ್ನ ಕ್ಷೇತ್ರಕ್ಕೆ ನನ್ನ ಕನಸಿತ್ತ ಅವನ್ನ ಭರ್ತಿ ಮಾಡಿ ಅದನ್ನ ಕಾಮಗಾರಿ ಪ್ರಾರಂಭ ಮಾಡ್ತೀನಿ. ಅದು ಒಂದು ಕಾಂಗ್ರೆಸ್ನ ನಾನು ಮೊದಲನೇ ಕಾಂಗ್ರೆಸ್ಗೆ ನಾನು ಧನ್ಯವಾದ. ಕಾಂಗ್ರೆಸ್ನಲ್ಲಿ ಒಬ್ಬ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅವಕಾಶ ಇದೆ. ಈಗ ನಮಗಿರೋದು ಹೈಟೆಕ್ ಆಸ್ಪತ್ರೆ ಕಟ್ಟಬೇಕಂಥದ್ದು, ಮತ್ತೆ ನಮ್ಮ CG ಹಾಸ್ಪಿಟಲ್ ಸಹ ಅದನ್ನು ಮೇಲ್ದರ್ಜೆಗೇರಿಸಿ ಅದನ್ನು ಸಹ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ನಾನು ನಮ್ಮ ಸಚಿವರು ಒತ್ತಾಯ ಮಾಡಿ ಮಾಡಿಸ್ತೀವಿ. ಈಗ ನನ್ನ ನಿಜವಾದ ಇವತ್ತೇನಾದ್ರೂ ನಾನು ಗೆದ್ದಿದ್ದೀನಿ ನನಗೆ CG ಹಾಸ್ಪಿಟ್ಲ್ ಅಂತಕ್ಕಂಥದ್ದು. ಅನೇಕ ನಾನು CG ಹಾಸ್ಪಿಟ್ಲಲ್ಲಿ ಅನೇಕ ಕೊರೋನಾದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಎಷ್ಟೋ ಜನರ ಜೀವ ಉಳಿದವು, ಎಷ್ಟೋ ಜನರ ದಪ್ಪ ಮಾಡಿದ್ದೀನಿ. ಮತ್ತು ನಾನು ಮಾರ್ಚರಿಯಲ್ಲಿ ಸಹ ಅಷ್ಟೇ ನಾನು ಕಾರ್ಯನಿರ್ವಹಣೆ ಮಾಡಿ ಅಲ್ಲಿ ಜನರಿಗೆ ಸ್ಪಂದಿಸಿ ಮತ್ತು ಬಡವರು ಏನಿದ್ದಾರೆ ಅವರೆಲ್ಲರಿಗೂ ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ಇವತ್ತು ನನಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಅವನು ಅದ್ರ ಬಗ್ಗೆ ನಾನು ಕಾಂಪೀಟ್ ಮಾಡಕ್ಕೆ ಹೋಗಲ್ಲ. ನಮ್ಮ ವರಿಷ್ಠರ ಅದನ್ನ ನೋಡ್ಕೊಳ್ತಾರೆ.
ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.